ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಯಾವ ಗಿಡದ ಬಗ್ಗೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಹೈಬಿಸ್ಕಸ್ ಇದ್ರದ್ದು ಕೇರು ಹೇಗೆ ಅಂತ ನೋಡೋಣ. ತುಂಬ ಹೂವು ಬಿಡಬೇಕಂದ್ರೆ ಏನೇನು ಹಾಕಬೇಕು, ಯಾವ ಥರ ಬ್ರೂನಿಂಗು ಇದ್ರದ್ದು ಅದೆಲ್ಲ ನೋಡೋಣ ಸ್ನೇಹಿತರೆ. ನೋಡಿ, ಇದು ರೆಡ್ಡು, ನನ್ನ ಹತ್ರ ಎಲ್ಲ ಕಲೆಕ್ಷನ್ಸ್ ಇದೆ. ಇವಾಗ ಬ್ರೂನಿಂಗ್ ಮಾಡಿದ್ದೀನಿ, ಎಲ್ಲ ಹೂವು ಬಿಡ್ತಾಯಿದೆ ಸ್ನೇಹಿತರೆ. ನೋಡಿ, ಇದರಲ್ಲಿ 2 ಕಲರು ಇದೆ ಸ್ನೇಹಿತರೆ. ನಾನು 2 ಕಲರು ಹಾಕಿದ್ದೀನಿ ಇದರಲ್ಲಿ. ನಿನ್ನೆ ಹೂವು ಬಿಟ್ಟಿತ್ತು, ನಿನ್ನೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ, ನನಗೆ ಮೈ ಹುಷಾರಿಲ್ಲ. ನೋಡಿ ನೋಡಿ ಹೆಂಗೆ ಬಿಡ್ತಾಯಿದೆ ನೋಡಿ ಸ್ನೇಹಿತರೆ ಹೂವು. ಇದು ಡಬಲ್ ಪೆಟಲ್ ಥರ ರೆಡ್ ಕಲರ್ದು. ನೋಡಿ, ಇದು ತುಂಬ ಹೂವು ಬಿಡಬೇಕಂದ್ರೆ ಏನು ಮಾಡಬೇಕಂತ ನೋಡೋಣ, ಏನು ಯೂಸ್ ಮಾಡೋದು ಅಂತ. ನೋಡಿ, ಈಗ ಮಣ್ಣು ನೋಡಿ ಫಸ್ಟು ಚೆನ್ನಾಗಿ ತೋಡ್ಕೊಂಡು, ನೋಡಿ ಈ ಥರ ಮಾಡಿಕೊಂಡು, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು DAP. ಇದು ಹೇಗೆ ಹಾಕೋದು ಅಂತ ನೋಡೋಣ. ಇದು ಫುಲ್ ಫಾರ್ಮ್ ಹೆಸರು ಏನಂದರೆ DAP. ಇದು ಡೈ ಅಮೋನಿಯಂ ಫಾಸ್ಫರಸ್. ಇದು ಗಿಡಗಳಿಗೆ ಒಳ್ಳೆಯದು ಸ್ನೇಹಿತರೆ. ಯಾವುದಂದರೆ ಹೂವಿನ ಗಿಡಗಳಿಗೆ ತುಂಬ ಒಳ್ಳೆಯದು. ರೋಸ್ ಗಿಡ, ಅಬೇಕ, ಈ ಥರ ಹೈಬಿಸ್ಕಸ್ಸು, ಈ ಥರ ಗಿಡಗಳಿಗೆ ಹಾಕಿದ್ರೆ ತುಂಬ ಹೆಲ್ತಿ. ಇದು ಹೂವು ತುಂಬ ಬಿಡುತ್ತೆ. ಇದು ಹೇಗೆ ಹಾಕೋದು ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಫಸ್ಟು ಈ ಥರ ಇದು ಮಾಡಿಕೊಂಡು, ಓಕೆನಾ ಸ್ನೇಹಿತರೆ, ಈ ಥರ ಮಾಡಿಕೊಂಡು ನೋಡಿ ಒಂದು ಸ್ವಲ್ಪ ತಗೊಳ್ಳಿ. ನೋಡಿ, ಆ ಬೇರಿಗೆ ಬೀಳಂಗೆ ಹಾಕ್ಬಿಟ್ಟು ನೀರು ಹಾಕಬೇಕು ಸ್ನೇಹಿತರೆ. ಹಾಕ್ಬಿಟ್ಟು ನೀರು ಹಾಕ್ಬಿಡ್ಬೇಕು. ಇದು ಒಳ್ಳೆ ಹೆಲ್ತಿ ಸ್ನೇಹಿತರೆ, ಹೂವು ತುಂಬ ಬಿಡುತ್ತೆ. ಆಮೇಲೆ ಇದು ಇಲ್ಲ ಅಂದರೆ ನೀವೇನು ಮಾಡಿ ಗೊತ್ತಾ, ಸಗಣಿ ನೀರು ಇದೆಯಲ್ಲ, ಅದು ನೀರಾಗಿ ಕಲಸಿ ಕೂಡ ಹಾಕ್ಬೋದು ಸ್ನೇಹಿತರೆ. ಸಗಣಿ ನೀರು ತುಂಬ ತೆಳುವಾಗಿ, ನೀರಾಗಿ ಗಟ್ಟಿಯಾಗಿ ಹಾಕ್ಬಾರ್ದು. ತುಂಬ ನೀರಾಗಿ ಕಲಸಿ ಹಾಕಿದ್ರೆ ಒಳ್ಳೆ ಹೂವು ಬಿಡುತ್ತೆ, ಹೆಲ್ತಿ ಗಿಡಗಳಿಗೆ. ಓಕೆನಾ ಸ್ನೇಹಿತರೆ. ಇನ್ನು ಬೇರೆ ಕಲೆಕ್ಷನ್ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಬೆಲ್ ದಾಸವಾಳ ಅಂತಾರಲ್ಲ ಅದು. ಇದು ನೋಡಿ, ನೆಲದಳ್ಳು ಹಾಕಿದ್ರೆ ತುಂಬ ಹೂವು ಬಿಡುತ್ತೆ ಸ್ನೇಹಿತರೆ. ಇದು ನೆಲದಳ್ಳು ಹಾಕಿದ್ರೆ ಯಾವಾಗಲೂ ಗಿಡದಲ್ಲಿ ಹೂವು ಬಿಡ್ತಾನೆ ಇರುತ್ತೆ. ನೋಡಿ ಎಷ್ಟು ಮುಗ್ಗು ಇದೆ ನೋಡಿ ಸ್ನೇಹಿತರೆ. ಇದು ದೊಡ್ಡ ಪಾಟಲ್ಲಿ ಹಾಕ್ಬಿಟ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ 15 ಇಂಚು ಪಾಟಲ್ಲಿ ಹಾಕಬೇಕು, ಆಗಲೇ ಚೆನ್ನಾಗಿ ಬೆಳೆಯೋದು. ಇದು ನೋಡಿ ಎಷ್ಟು ಮುಗ್ಗು ಬಿಡ್ತಾಯಿದೆ ನೋಡಿ. ನೋಡಿ, ಇದು ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಅರಿಶಿನ ಕಲರು. ಇದ್ರದ್ದು ಟ್ರಿಕ್ಸ್ ಏನಂದರೆ, ಬ್ರೂನಿಂಗ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಬ್ರೂನಿಂಗ್ ಮಾಡ್ತಾನೆ ಇದ್ದರೆ ಕಟ್ ಮಾಡಿ ಬಿಟ್ಟಷ್ಟು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇದು ತುಂಬ ಉದ್ದ ಬೆಳೀತಾ ಇತ್ತು, ತುಂಬ ಒಂದೇ ಒಂದು ಕಡ್ಡಿ ಇದ್ದಿದ್ದು ಇದರಲ್ಲಿ. ನೋಡಿ, ಬ್ರೂನಿಂಗ್ ಮಾಡಿಬಿಟ್ಟ ಮೇಲೆ ನೋಡಿ ನಾನು ಎಲ್ಲಿ ಮಾಡಿದ್ದೀನಿ ಅಂತ ನೋಡಿ. ನೋಡಿ, ಇಲ್ಲಿ ಮಾಡಿದ್ದೀನಿ ಕಟ್ಟು. ನೋಡಿದ್ರೆ ಎಷ್ಟು ಕೊಂಬೆ ಬಂದಿದೆ ನೋಡಿ. ನೋಡಿ, ಇಲ್ಲಿ ಒಂದು, ಇಲ್ಲೊಂದು. ನೋಡಿದ್ರೆ ಬ್ರೂನಿಂಗ್ ಮಾಡಿ ಬಿಟ್ಟಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಇದು ಯೆಲ್ಲೋ ಕಲರ್. ನೋಡಿ, ಇದು ಪಿಂಕು. ನೋಡಿ, ಮೊಗ್ಗು ಬಿಡ್ತಾನೆ ಇದೆ ನೋಡಿ ಸ್ನೇಹಿತರೆ, ಎಷ್ಟು ಹೂವು ಬಿಡ್ತಾನೆ ಇರುತ್ತೆ. ನಾನು ಇದೇ ಹಾಕೋದು, DAPನೇ ಹಾಕೋದು ಸ್ನೇಹಿತರೆ. ಒಂದು 2 ತಿಂಗ್ಳಿಗೆ 3 ತಿಂಗ್ಳಿಗೊಂದು ಸರಿ ಹಾಕಿದ್ರೆ ಸಾಕು. ಇಲ್ಲಾಂದರೆ 4-5 ತಿಂಗ್ಳಿಗೊಂದು ಸರಿ ಹಾಕಿದ್ರೆ ಸಾಕು. ಇಲ್ಲಾಂದರೆ ನಾನು ಹೇಳ್ದಂಗೆ ಸಗಣಿ ನೀರು ಅದು ಹಾಕ್ಕೊಳ್ಳಿ ಸ್ನೇಹಿತರೆ. ಇಲ್ಲಾಂದರೆ ವರ್ಮಿ ಕಂಪೋಸ್ಟು. ನೋಡಿ, ಈ ಥರ ಹೂವು ಬಿಟ್ಟ ಮೇಲೆ ಈ ಥರ ಮೊಗ್ಗನ್ನ ಕಿತ್ಬಿಡ್ಬೇಕು, ಮತ್ತು ಹೂವು ಬಿಡುತ್ತೆ. ನೋಡಿ, ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ಸ್ನೇಹಿತರೆ ಇದರಲ್ಲಿ. ನೋಡಿ, ಹೈಬಿಸ್ಕಸಲ್ಲಿ 17 ವೆರೈಟೀಸ್ ಇದೆ ಸ್ನೇಹಿತರೆ. ಎಲ್ಲ ಕಲರ್ಸು ಅಷ್ಟು ಚೆನ್ನಾಗಿರುತ್ತೆ. ನೀವು ಕಲೆಕ್ಷನ್ ಮಾಡೋರು ನರ್ಸರಿಗಳಲ್ಲಿ, ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲಿ ಯಾವ್ದಾವ್ದು ಕಲರ್ ನಿಮ್ಮ ಹತ್ರ ಇಲ್ವೋ ಅದು ಕಲೆಕ್ಷನ್ ಮಾಡ್ಕೊಳ್ಳಿ. ಇದಷ್ಟು ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ಇದಕ್ಕೆ ನೋಡಿ, ಬಿಸಿಲು ಯಾವಾಗಲೂ ಇದ್ದೇ ಇರಬೇಕು. ಬಿಸಿಲು ಜಾಸ್ತಿ ಇದ್ದಷ್ಟು ಇದು ಹೂವು ಬಿಡ್ತಾನೆ ಇರುತ್ತೆ.
ಬಿಸಿಲು ಜಾಸ್ತಿ ಇರಬೇಕು ಇದಕ್ಕೆ. ನೋಡಿ ಸ್ನೇಹಿತರೆ, ಓಕೆನಾ ಸ್ನೇಹಿತರೆ? ಇದ್ರದ್ದು ಕೇರ್ ಬಗ್ಗೆ ನೋಡಿದ್ರಾ? ಈ ಥರ ಹೈಬಿಸ್ಕಸ್ನ ನೀವು ಮನೆಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.